ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಪ್ರತಿಯೊಬ್ಬ ಟೈಲರ್ ಹತ್ರ ಹಾಗೆ ಟೈಲರಿಂಗ್ ಕೆಲಸ ಹೊಸದಾಗಿ ಕಲಿಯೋರ ಹತ್ರ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಖಂಡಿತ ನೋಟ್ಸ್ ಇರಲೇಬೇಕು. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ ಇದೆ ನನ್ನ ಹತ್ರ. ಆ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತ್, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ. ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜು ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ವೀಡಿಯೋಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಂತರ ಈ ನೋಟ್ಸು ಮತ್ತು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಲೈವ್ ಏನಿರೋದಿಲ್ಲ, ರೆಕಾರ್ಡೆಡ್ ವೀಡಿಯೋಸು ಓಕೆನಾ. ಈ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ಇರುತ್ತೆ. ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಮಿಷನ್ಗೆ ದಾರ ಹಾಕೋದಾಗಿರ್ಬೋದು, ಇಲ್ಲಾಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋದಾಗಿರ್ಬೋದು, ಈ ರೀತಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು, ನೀವು ಈ ವೀಡಿಯೋಸ್ನ ತೊಗೊಳ್ಬೋದು, ಅದ್ರ ಜೊತೆಗೆ ನೋಟ್ಸ್ನ ತೊಗೊಳ್ಬೋದು. ಈ ವೀಡಿಯೋಸಲ್ಲಿ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಒಂದು ಪದ್ಧತಿಲಿ ಇರುತ್ತೆ, ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಇರುತ್ತೆ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. ನೋಟ್ಸ್ನಲ್ಲಿ ತಿಳಿಸಿದ್ನಲ್ವ ಅದೇ ರೀತಿ ವೀಡಿಯೋಸಲ್ಲೂ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು, ಸಬ್ಯಸಾಚಿ ಬ್ಲೌಸು, ಹಾಗೆ ಲಂಗ ಬ್ಲೌಸು. ಇಷ್ಟನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಅಳತೆ ಬ್ಲೌಸು ತೊಗೊಂಡು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು, ಡಿಸೈನ್ಸ್ ಮಾಡೋದು ಇರುತ್ತೆ. ಡ್ರೆಸ್ಸಸ್ಸು, ಚೂಡಿದಾರ್ ಟಾಪ್ಸು ಹಾಗೆ ಬಾಟಮ್ಸು. ಚೂಡಿದಾರ್ ಟಾಪಲ್ಲೂ ನಿಮಗೆ ಏಲೈನ್ ಕುರ್ತಾ, ಸೈಡ್ ಓಪನ್ನು, ಬೋಟ್ ನೆಕ್ಕು ಮತ್ತು ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು. ಚೂಡಿದಾರ್ ಬಾಟಮಲ್ಲಿ ಪುಷ್ಬ್ಯಾಕ್ ಬಾಟಮು, ಸೆಮಿ ಪಟೇಲ ಬಾಟಮು, ಫುಲ್ ಪಟೇಲ ಬಾಟಮು ಮತ್ತು ಪೆನ್ಸಿಲ್ ಕಟ್ ಬಾಟಮು, ಈ ರೀತಿ ಡ್ರೆಸ್ಸಸ್ಸಲ್ಲಿ ಇರುತ್ತೆ. ಇದು ಅಷ್ಟೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಿರುತ್ತೆ. ಅಳತೆ ಟಾಪು, ಅಳತೆ ಬಾಟಮಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡೋದಿರುತ್ತೆ, ಸ್ಟಿಚಿಂಗ್ ಮಾಡೋದಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ 6 ವೆರೈಟೀಸ್ ಆಫ್ ಗೌನ್ಸು ಓಕೆನಾ, ಗೌನ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು, ಒಂದು 10 ಟೈಪು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇಷ್ಟು ವೀಡಿಯೋಸಲ್ಲಿರುತ್ತೆ. ನೋಟ್ಸ್ನಲ್ಲಿ ನಿಮಗೆ ಫಸ್ಟೇ ತಿಳಿಸಿದ್ನಲ್ವ ಅಷ್ಟು ನೋಟ್ಸ್ನಲ್ಲಿರುತ್ತೆ. ವೀಡಿಯೋಸಲ್ಲಿ ಇಷ್ಟಿರುತ್ತೆ. ಇದು ನಿಮಗೆ ಒಂದು ಆರ್ಡರ್ ವೈಸ್ ಇರುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದು ವೀಡಿಯೋಸ್, ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್. ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡಿದ್ದೀರಲ್ವ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರ, ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರ ಓಕೆನಾ. ಈಗ ಈ ನೋಟ್ಸ್ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು, ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು ಅನ್ನೋದು ಈಗ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡಿ. ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ. ಇದು ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು, ಹೀಗೆ ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635 ಫೋನ್ಪೇ ಗೂಗಲ್ ಪೇ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅಲ್ವ, ಇದು ವಾಟ್ಸಪ್ ನಂಬರು ಓಕೆನಾ. ವೀಡಿಯೋನ ಸ್ಟಾಪ್ ಮಾಡಿ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನೋಟ್ಸ್ದು ಒರಿಜಿನಲ್ ಪ್ರೈಸು 1500 ರೂಪಾಯಿ ಇದೆ. ವೀಡಿಯೋಸ್ದು ಒರಿಜಿನಲ್ ಪ್ರೈಸು 4000 ರೂಪಾಯಿ ಇದೆ.
ಆಫರಲ್ಲಿ ನಿಮಗೆ ನೋಟ್ಸು 1000 ರೂಪಾಯಿಗೆ ಸಿಗ್ತಾಯಿದೆ, ವೀಡಿಯೋಸು 2000 ರೂಪಾಯಿಗೆ ಸಿಗ್ತಾಯಿದೆ. ನೋಟ್ಸ್ನ ಆಫರ್ ಪ್ರೈಸು 1000 ರೂಪಾಯಿ, ವೀಡಿಯೋಸ್ನ ಆಫರ್ ಪ್ರೈಸು 2000 ರೂಪಾಯಿ. ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ನೀವು ನೋಟ್ಸ್ ಬೇಕು ಅಂದರೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು, ವೀಡಿಯೋಸ್ ಬೇಕಂದರೆ 2000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೋಟ್ಸು ಮತ್ತು ವೀಡಿಯೋಸ್ ಎರಡೂ ಬೇಕಂದರೆ 3000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೀವು ಅಮೌಂಟ್ನ ಪೇ ಮಾಡಿದ ನಂತರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು. ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಲ್ವ, ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು. ಓಕೆನಾ? ಸ್ಕ್ರೀನ್ಶಾಟ್ ಕಳಿಸಿದ ನಂತರ ನಾನು ನಿಮಗೆ 1000 ರೂಪಾಯಿ ನೀವು ಅಮೌಂಟ್ನ ಪೇ ಮಾಡಿದರೆ ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ, 2000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ವೀಡಿಯೋಸ್ನ ಕಳಿಸ್ಕೊಡ್ತೀನಿ, 3000 ರೂಪಾಯಿ ಅಮೌಂಟ್ನ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ಕಳಿಸಿದರೆ ನೋಟ್ಸು ಮತ್ತು ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತೀನಿ. ನಿಮಗೆ ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ, ಪ್ರಿಂಟ್ ತೆಗೆದು ಕಳಿಸ್ಕೊಡೋದಿಲ್ಲ. ವಾಟ್ಸಪ್ಪಲ್ಲಿ PDF ಫೈಲ್ನ ಕಳಿಸ್ಕೊಡ್ತೀನಿ. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ನೋಡಿ, ಈ ರೀತಿ ಇರುತ್ತೆ. PDF ಫೈಲ್ನ ಕಳಿಸ್ಕೊಡ್ತೀನಿ, ಒರಿಜಿನಲ್ ಪ್ರಿಂಟ್ ಇದು. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಇದು ಪ್ರಿಂಟ್ ತೆಗೆದು ಕೊಡ್ತಾರೆ. ವೀಡಿಯೋಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ. ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಲಿಂಕು, ಈ ರೀತಿ ಇರುತ್ತೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಓಪನ್ ಆಗುತ್ತೆ. ಲೈಫ್ ಟೈಮ್ ಇರುತ್ತೆ ವೀಡಿಯೋಸು, ನೀವು ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ಒಂದು ವೇಳೆ ನಿಮಗೆ ನೋಟ್ಸು ಮತ್ತು ವೀಡಿಯೋಸ್ ಏನಾದರೂ ಡಿಲೀಟ್ ಆದರೆ ನನಗೆ ಒಂದು ಸಾರಿ ಫೋನ್ ಮಾಡಿದರೆ ನಾನು ನಿಮಗೆ ಮತ್ತೆ ರಿಟರ್ನು ಇನ್ನೊಂದು ಸಾರಿ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಫೋನ್ಪೇ ಗೂಗಲ್ ಪೇ ಮಾಡಿಸ್ಬೋದು. ನೀವು ಕ್ಯಾಶ್ ಬೇರೆಯವ್ರಿಗೆ ಕೊಟ್ಟು ನನ್ನ ಫೋನ್ ನಂಬರು ಕೊಡಿ, ಫೋನ್ಪೇದು ಮತ್ತು ಗೂಗಲ್ ಪೇದು ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಫೋನ್ಪೇಲಿ, ಅವ್ರಿಗೆ ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟ್ಸ್ PDF ಫೈಲ್ ಆಗಿರ್ಬೋದು, ಇಲ್ಲ ವೀಡಿಯೋಸ್ ಲಿಂಕ್ ಆಗಿರ್ಬೋದು, ಇಲ್ಲ ಎರಡೂ ಸೇರಿ ಆಗಿರ್ಬೋದು, ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನಾನು ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ನಿಮಗೆ ಜೆನ್ಯೂನ್ ಆಗಿರುತ್ತೆ. ನಾನು 5 ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದೆ, ಈಗ ಹೊಸದಾಗಿದ್ದು ಲೇಡೀಸ್ ಟೈಲರ್ ಚಾನಲ್ ಇದೆ. ಯಾವುದೇ ಥರದ ಮೋಸ ಇಲ್ಲ, ನೀವು ಯಾವುದೇ ಡೌಟ್ನ ಇಟ್ಕೊಳ್ಬೇಡಿ. ತುಂಬ ಜನ ಹೊರಗಡೆ ಹೋಗಿ ಕೆಲಸ ಕಲಿಯೋದಕ್ಕೆ ತುಂಬ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ. ನೀವು ಈ ವೀಡಿಯೋಸು ಮತ್ತು ನೋಟ್ಸ್ ತೊಗೊಳ್ಳೋದ್ರಿಂದ ನೀವು ಮನೇಲೇ ಕೂತ್ಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೋದು. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ಅಮೌಂಟ್ನ ಪೇ ಮಾಡಿ ನೋಟ್ಸ್ ಆ್ಯಂಡ್ ವೀಡಿಯೋಸ್ನ ತೊಗೊಳ್ಳಿ. ನೆನಪಿರಲಿ, ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈ ಆಫರ್ ಕ್ಲೋಸ್ ಆಗುವ ಒಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸು ಮತ್ತು ವೀಡಿಯೋಸ್ನ ತೊಗೊಳ್ಳಿ. ಈ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ದು ಸೈಡ್ ಸ್ಲಿಟ್ಟು ಮತ್ತು ಕೆಳಗಡೆ ಸೈಡ್ ಪ್ಲೇಯರು ಎರಡು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಸುಕ್ಕು ಬರಬಾರ್ದು ಮತ್ತು ಈ ಬೆಂಡ್ ಆಗಬಾರ್ದು, ಈ ಸ್ಲಿಟ್ಟು ಪರ್ಫೆಕ್ಟ್ ಸ್ಟ್ರೈಟಾಗಿ ಬರಬೇಕು, ನೀಟಾಗಿರಬೇಕು. ಅದು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಅದಕ್ಕೆ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು, ಯಾವ ಮೆಥಡ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಫಸ್ಟ್ ನೋಡಿ, ನಾನು ಆಲ್ರೆಡಿ ಒಂದು ಸೈಡು ಸ್ಟಿಚ್ ಮಾಡಿದ್ದೀನಿ. ಇದನ್ನು ಜನ್ರಲ್ಲಾಗಿ ಈ ಹೊಸ್ದಾಗಿ ಕಲಿಯೋರು ಏನಿರ್ತಾರೋ, ಈ ಹೊಸ್ದಾಗಿ ಕಲಿಯೋರು ಸ್ಟಿಚ್ ಮಾಡಿದಾಗ ಈ ರೀತಿ ಆಗ್ತಾ ಇರುತ್ತೆ. ಇದು ಪರ್ಫೆಕ್ಟ್, ಇದು ನಿಮಗೆ ಈ ರೀತಿ ವಿಡಿಯೋದಲ್ಲಿ ಕಾಣಿಸಲ್ಲ. ತಮ್ನೆಲ್ಲಲ್ಲಿ ನಾನು ಹಾಕಿದ್ದೀನಲ್ವ, ಈಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಸ್ಟ್ರೈಟ್ ಲೈನ್ ಇರೋದಿಲ್ಲ. ಓಕೆನಾ? ಇದು ಬೆಂಡ್ ಆಗಿರುತ್ತೆ. ಇದು ಚೂಡಿದಾರ್ ಟಾಪ್ನ ಡ್ರೆಸ್ಸು ಹಾಕ್ಕೊಂಡಾಗ ಹೆಣ್ಮಕ್ಳು ತುಂಬ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಇದು ಈ ರೀತಿ ಇರಬಾರ್ದು, ಸ್ಟ್ರೈಟ್ ಲೈನ್ ಇರಬೇಕು. ನೀವು ತಮ್ನೆಲಲ್ಲಿ ಒಂದು ಸೈಡು ಈ ರೀತಿ ಬೆಂಡಾಗಿರೋದು ನೋಡಿದರೆ, ಒಂದು ಸೈಡು ಸ್ಟ್ರೈಟಾಗಿ ನೀಟಾಗಿರೋದನ್ನು ನೋಡಿದ್ರಲ್ವ, ಆ ರೀತಿ ಸ್ಟ್ರೈಟಾಗಿ ನೀಟಾಗಿರಬೇಕು. ಸ್ಟಿಫ್ನೆಸ್ಸು ಇದು ಕರೆಕ್ಟಾಗಿರಬೇಕು. ನಾವು ಇದಕ್ಕೆ ಯಾವ ಮೆಥಡ್ನ ಫಾಲೋ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಿಗಿನರ್ಸ್ಗಾದರೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅವರು ಎಷ್ಟು ಪ್ರಾಕ್ಟೀಸ್ನ ಮಾಡಿದರೂ ಇದು ಸ್ಟ್ರೈಟಾಗಿ ಸ್ಲಿಟ್ನ ಸ್ಟಿಚಿಂಗ್ ಮಾಡೋದಕ್ಕೆ ಬರೋದಿಲ್ಲ. ತುಂಬ ಸ್ಟ್ರಗಲ್ನ ಫೇಸ್ ಮಾಡ್ತಾರೆ, ತಲೆ ಕೆಡಿಸ್ಕೊಳ್ತಾರೆ, ತುಂಬ ತಲೆ ಕೆಡಿಸ್ಕೊಳ್ತಾರೆ. ತುಂಬ ಸಿಂಪಲ್ಲಾಗಿ ಇದೆ, ಇದು ಗೊತ್ತಿಲ್ಲ ಅಷ್ಟೇ, ಯಾವ ರೀತಿ ಫೋಲ್ಡ್ ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ, ಮತ್ತು ಅವರಿಗೆ ಸ್ಟಿಚಿಂಗ್ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಈ ರೀತಿ ಸ್ಲಿಟ್ಟು ಏನಾದರೂ ಈ ರೀತಿ ಆದರೆ, ನಾನು ಹೊಸದ್ರಲ್ಲಿ ಈ ಚೂಡಿದಾರ್ ಟಾಪ್ನ ಹೊಲಿಬೇಕಾದ್ರೆ ಈ ರೀತಿ ತುಂಬಾ ಫೇಸ್ ಮಾಡಿದ್ದೀನಿ. ಇದಕ್ಕೆ ನನಗೆ ಪ್ರಾಪರ್ ಮೆಥಡ್ ಏನು ಅಂತ ಗೊತ್ತಿಲ್ಲ. ಆಗ ನನಗೆ ಯಾರು ಹೇಳ್ಕೊಡೋರು ಇರಲಿಲ್ಲ. ನಾನು ಪ್ರಾಕ್ಟೀಸ್ ಮಾಡ್ತಾ ನಾನು ಅರ್ಥ ಮಾಡ್ಕೊಂಡಿರೋದು ಇದು, ಯಾವ ರೀತಿ ಫೋಲ್ಡ್ ಮಾಡಬೇಕು, ಕರೆಕ್ಟಾಗಿ ಬರಬೇಕಂದ್ರೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಪ್ರತಿ ಚೂಡಿದಾರ್ ಟಾಪ್ ಸ್ಟಿಚಿಂಗ್ನಲ್ಲೂ ನಾವು ಸೈಡ್ ಸ್ಲಿಟ್ಟು ಸ್ಟಿಚ್ ಮಾಡ್ತೀವಿ. ಅದು ನೀಟಾಗಿ ಬರಲೇಬೇಕು. ಅದು ನೀಟಾಗಿ ಬಂದ್ರೇ ನೀವು ಪರ್ಫೆಕ್ಟ್ ಟೈಲರು ಅಂತ ಅರ್ಥ. ಓಕೆ, ಒಂದು ಸೈಡ್ ಈ ರೀತಿ ಇದೆ. ಇದು ಜನರಲ್ಲಾಗಿ ಹೊಸದಾಗಿ ಸ್ಟಿಚಿಂಗ್ ಮಾಡ್ತಾ ಇರೋರು ಈ ರೀತಿ ಸ್ಟಿಚಿಂಗ್ ಮಾಡ್ತಾರೆ. ಇದಕ್ಕೆ ಪ್ರಾಪರ್ ಮೆಥಡು ಈಗ ತಿಳಿಸ್ಕೊಡ್ತೀನಿ. ನಾವು ಫಸ್ಟು
ಸೈಡು ಸ್ಟಿಚಿಂಗ್ ಮಾಡ್ತೀವಲ್ವ, ಓಕೆನಾ. ಸೈಡು ಶೇಪು ಈ ಚೆಸ್ಟ್ ಮತ್ತು ವೇಸ್ಟು ಹಿಪ್ ಮೆಜರ್ಮೆಂಟ್ ಮಾರ್ಕ್ ಮಾಡಿಕೊಂಡು ಇದಕ್ಕೆ ನಾವು ಈ ರೀತಿ ಶೇಪ್ನ ಸ್ಟಿಚಿಂಗ್ ಮಾಡ್ತೀವಿ, ಓಕೆನಾ. ಸೈಡು ಫಿಟ್ಟಿಂಗ್ ಮಾಡ್ತೀವಿ. ಸೈಡ್ ಫಿಟ್ಟಿಂಗ್ ಮಾಡಿದ ನಂತರ ನೆಕ್ಸ್ಟು ಈ ಸ್ಲಿಟ್ನ ಸ್ಟಿಚ್ ಮಾಡೋದು ನಾವು. ಸೈಡ್ ಫಿಟ್ಟಿಂಗ್ ಮಾಡಿದ ನಂತರ ಟೇಬಲ್ ಮೇಲೆ ಚೂಡಿದಾರ್ ಟಾಪ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು ಫಸ್ಟು. ಎರಡೂ ಸೈಡು, ಓಕೆನಾ. ಈ ಕಡೆ ಸೈಡಿಂದ ಈ ಕಡೆ ಸೈಡ್ವರೆಗೂ ಕೆಳಗಡೆ ಸೈಡ್ ಫ್ರಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟು ಎರಡು ಸಮಾನವಾಗಿ ಇದಾವೋ ಇಲ್ಲೋ, ಮತ್ತು ಈ ರೀತಿ ಹೆಚ್ಚು ಕಡಿಮೆ ಅಂದರೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಈಗ ತೋರಿಸ್ತಾ ಇದೆ ನೋಡಿ, ಈ ರೀತಿ ಇಷ್ಟು ಹೆಚ್ಚು ಕಡಿಮೆವರೆಗೂ ಇರುತ್ತೆ, ಓಕೆನಾ. ನಾವು ಹಾಗೆ ಕಟಿಂಗ್ ಮಾಡಬೇಕಾದ್ರೆ ನಾವು 4 ಫೋಲ್ಡ್ನ ಮಾಡಿ ಕಟಿಂಗ್ ಮಾಡ್ತೀವಿ. 4 ಫೋಲ್ಡು ಸಮನಾಗೇ ಇರುತ್ತೆ. ಬಟ್ ಸ್ಟಿಚಿಂಗ್ ಮಾಡುವಾಗ ಈ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ವ, ಕೆಲವು ಟೈಮು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡಾಗ ಮತ್ತು ಕಟ್ ಮಾಡಿದಾಗ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿದಾಗ ಸ್ವಲ್ಪ ಲೈನಿಂಗ್ ಕಟ್ ಮಾಡಿದ್ರೂ ಈ ರೀತಿ ಹೆಚ್ಚು ಕಡಿಮೆ ಆಗುತ್ತೆ. ಇದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಎರಡೂ ಸೈಡ್, ಆ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಎರಡೂ ಸೈಡು ಸಮಾನವಾಗಿರಬೇಕು. ಈ ರೀತಿ ಸಮಾನವಾಗಿರಬೇಕು. ಎರಡೂ ಸೈಡು ಚೆಕ್ ಮಾಡ್ಕೊಳ್ಬೇಕು, ಈ ಕಡೆ ಸೈಡ್, ಓಕೆನಾ. ಚೆಕ್ ಮಾಡಿಕೊಂಡ ನಂತರ ಫಸ್ಟು ಒಂದು ಸೈಡಿಂದ ನಾವಿದು ಸ್ಟಿಚಿಂಗ್ ಮಾರ್ಜಿನು 1 ಇಂಚ್ ಬಿಟ್ಟಿರ್ತೀವಿ, ಓಕೆನಾ. ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವ, 1 ಇಂಚ್ ಮಾತ್ರನೇ ಇರುತ್ತೆ ಸ್ಟಿಚಿಂಗ್ ಮಾರ್ಜಿನ್ನು. ಇದನ್ನು ಫಸ್ಟು ಒಂದು ಫೋಲ್ಡು ಅರ್ಧ ಇಂಚಿಗೆ ಈ ರೀತಿ ಒಂದು ಫೋಲ್ಡ್ನ ಮಾಡ್ಕೊಳ್ಬೇಕು. ಇಲ್ಲಿಂದ ಮತ್ತೆ ಇದನ್ನು ಈ ರೀತಿ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ನೋಡ್ಕೊಂಡ್ರಲ್ವ, ಫಸ್ಟು ಅರ್ಧ ಇಂಚಿಗೆ ಈ ರೀತಿ ಒಂದು ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಇದನ್ನು ಅರ್ಧ ಇಂಚು ಅಷ್ಟೇ ಮತ್ತೆ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಇದು ಅರ್ಧ ಇಂಚೇ ಇರಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡ ನಂತರ ಸ್ಟಿಚಿಂಗ್ ಮಾಡುವಾಗ ಫಾಲೋ ಮಾಡಬೇಕಾಗಿರೋ ಟಿಪ್ಸ್ ತಿಳಿಸ್ಕೊಡ್ತೀನಿ. ಸ್ವಲ್ಪ ಜೂಮ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿವರೆಗೂ ಫಸ್ಟ್ ನಾವೇನು ಫೋಲ್ಡ್ ಮಾಡಿ ಈ ಕೈಯಲ್ಲಿ ಹಾಗೆ ಇಟ್ಕೊಂಡಿರ್ತೀವೋ ಇಲ್ಲಿವರೆಗೂ ಫಸ್ಟ್ ಒಂದು ಸ್ಟಿಚ್ನ ಮಾಡಬೇಕು. ಸ್ಟಿಚ್ ಮಾಡುವಾಗ ಈ ಪಾಯಿಂಟು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಈ ರೀತಿ ನಾವು ಇದನ್ನು ಫೋಲ್ಡ್ ಮಾಡಿರ್ತೀವಲ್ವ, ಎಳಿಬಾರ್ದು. ಈ ರೀತಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವ, ಈ ರೀತಿ ಎಳಿಬಾರ್ದು. ಟೈಟಾಗಿ ಎಳೆದು ಇಟ್ಕೊಂಡು ಸ್ಟಿಚ್ ಮಾಡಬಾರ್ದು. ಈ ರೀತಿ ಲೂಸೇ ಬಿಟ್ಟಿರಬೇಕು, ಓಕೆ. ತುಂಬ ಲೂಸ್ ಬಿಡಬಾರ್ದು. ಈ ರೀತಿ ನಾರ್ಮಲ್ ಫೋಲ್ಡಿಂಗ್ ಏನಿರುತ್ತೋ ಅಷ್ಟೇ ಇರಬೇಕು. ಈ ರೀತಿ ಎಳಿಬಾರ್ದು. ಈಗ ಟೈಟ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ವ, ಈಗ ನಾನು ಎಳೆದಿದ್ದೀನಿ, ಇಷ್ಟು ಟೈಟ್ ಇದೆ. ನಾರ್ಮಲ್ ಅಂದರೆ ಇಷ್ಟಿರುತ್ತೆ. ಈ ರೀತಿ ಫ್ರೀಯಾಗಿ ಬಿಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿವರೆಗೂ ಫಸ್ಟ್ ಸ್ಟಿಚ್ ಮಾಡಿದ ನಂತರ ಈ ಟಾಪ್ನ ನೀಟಾಗಿ ಈ ರೀತಿ ಹಾಕ್ಕೊಳ್ಬೇಕು. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ನಾವು ಅಟ್ಯಾಚ್ ಮಾಡ್ಕೊಂಡಿರ್ತೀವಿ. ಈ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಇಲ್ಲಿ ಹೊಲಿಗೆ ಹಾಕ್ಕೊಂಡಿರ್ತೀವಲ್ವ, ಈ ಎರಡನ್ನೂ ಕೈಯಿಂದ ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು. ಈ ರೀತಿ ಸೇಮ್ ಅರ್ಧ ಇಂಚ್ ಮಾರ್ಜಿನ್ಗೆ ನಾವು ಮತ್ತೆ ಫೋಲ್ಡ್ನ ಮಾಡ್ಕೊಳ್ಬೇಕು. ಇದು ಫ್ರೀನೇ ಇರಬೇಕು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವ, ಇಲ್ಲಿ ಫ್ರೀ ಇರಬೇಕು. ಯಾವುದೇ ಕಾರಣಕ್ಕೂ ಟೈಟ್ ಇರಬಾರ್ದು. ಇದು ಇಷ್ಟು ಟೈಟ್ ಇರಬಾರ್ದು. ಫೋಲ್ಡ್ ಮಾಡಿದಾಗ, ಓಕೆನಾ, ಫೋಲ್ಡ್ ಮಾಡಿದಾಗ ಇಲ್ಲಿ ಈ ರೀತಿ ಫ್ರೀಯಾಗಿ ಇರಬೇಕು. ಇದನ್ನು ಎಳಿಬಾರ್ದು. ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಫ್ರೀಯಾಗಿ ಬಿಟ್ಟು ಸ್ಟಿಚ್ ಮಾಡಬೇಕು. ಈಗೇನು ನೀವು ನಾರ್ಮಲಾಗಿ ಫೋಲ್ಡ್ ಮಾಡ್ತೀರೋ ಅದೇ ರೀತಿಯೇ ಇರಬೇಕು. ಫೋಲ್ಡ್ ಮಾಡಿದ ನಂತರ ಎಳಿಬಾರ್ದು, ನಿಧಾನವಾಗಿ ಸ್ಟಿಚ್ ಮಾಡಬೇಕು. ಇಲ್ಲಿ ಸ್ಟಾಪ್ ಮಾಡಿ ಮತ್ತೆ ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಮಾರ್ಜಿನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಓಕೆನಾ. ಇಲ್ಲಿ ನೀವು ಫಸ್ಟು ಡಬಲ್ ಫೋಲ್ಡ್ನ ಮಾಡಿ ಈ ರೀತಿ ಡಬಲ್ ಫೋಲ್ಡ್ನ ಮಾಡಿ ಸ್ಟಿಚ್ ಮಾಡಿದ ನಂತರ
ನೆಕ್ಸ್ಟು ಸ್ವಲ್ಪ ಸ್ಟಿಚ್ ಮಾಡ್ತಾ ಅದನ್ನು ಸಿಂಗಲ್ಗೆ ಕನ್ವರ್ಟ್ ಮಾಡಬೇಕು ಕಚ್ಚನ್ನು. ಇದು ಅಷ್ಟೇ, ನೀವು ಫೋಲ್ಡ್ ಮಾಡಿದ ಮೇಲೆ ಎಳಿಬಾರ್ದು. ಈ ಕಡೆ ಸೈಡು ತುಂಬ ಇಂಪಾರ್ಟೆಂಟು. ಈ ಕಡೆ ಸೈಡ್ ಇನ್ನೂ ಜಾಸ್ತಿನೇ ಫೋಲ್ಡ್ ಆಗುತ್ತೆ ನಮಗೆ, ಮತ್ತು ಜಾಸ್ತಿ ಕ್ರಾಸ್ ಇರುತ್ತೆ ಎರಡನೇ ಸೈಡು. ಅದನ್ನು ಎಳಿಬಾರ್ದು. ನೀಟಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ನೀಟಾಗಿ ಜೋಡಿಸ್ಕೊಂಡೆ ಫೋಲ್ಡ್ ಮಾಡಬೇಕು. ನಾವು ಎಳೆದ್ರೆ ಮಾತ್ರ 100% ಅದು ಸ್ಲಿಟ್ಟು ಹಾಳಾಗೋಗುತ್ತೆ. ಈ ರೀತಿ ಸ್ಟಿಚ್ ಮಾಡಿದ ನಂತರ ಹೊಲಿಗೆ ಕಟ್ ಮಾಡಬೇಡಿ, ಥ್ರೆಡ್ ತೆಗಿಬೇಡಿ, ಹಾಗೆ ಇರಲಿ. ಈಗ ತುಂಬ ಇಂಪಾರ್ಟೆಂಟು, ನಾವು ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಒಂದು ಸೈಡ್ ಸ್ಟಿಚ್ ಮಾಡಿದ ನಂತರ ನೆಕ್ಸ್ಟು ಇದು ಸ್ವಲ್ಪ ಬೆಂಡ್ ಇದ್ರೂ ಈ ಟಿಪ್ಸ್ನ ನೀವು ಕಂಪಲ್ಸರಿ ಫಾಲೋ ಮಾಡಬೇಕು. ಹಿಂದ್ಗಡೆ ಸೈಡು ನಿಮಗಿಲ್ಲಿ ಕೈ ಕಾಣಿಸ್ತಿದೆ ಅಲ್ವಾ, ಬೆರಳು, ಈ ಬೆರಳನ್ನ ಇಲ್ಲಿ ಅಡ್ಡ ಇಟ್ಕೊಳ್ಳಿ. ಅಡ್ಡ ಇಟ್ಕೊಂಡು ತುದಿಗೆ, ಈ ಕಡೆ ಸೈಡು ತುದಿಗೆ ನೀವು ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಈ ಕೈ ಬಿಡಬಾರ್ದು. ಈ ರೀತಿ ನೀವು ಕೈನ ಅಡ್ಡನೇ ಇಟ್ಕೊಳ್ಬೇಕು. ಒಂದು ಅರ್ಧ ಸ್ಟಿಚ್ ಆದ ನಂತರ ಇದನ್ನು ಬಿಡಿ, ಮತ್ತೆ ಕೈ ಮತ್ತೆ ಅಡ್ಡ ಇಟ್ಕೊಳ್ಬೇಕು ಹಿಂದೆ. ಮತ್ತೆ ಸ್ವಲ್ಪ ಸ್ಟಿಚ್ ಆದ ನಂತರ ಮತ್ತೆ ಕೈ ಬಿಟ್ಟು ಟಾಪ್ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಹಿಂದೆ ಕೈ ಅಡ್ಡ ಇಟ್ಕೊಂಡು ಇಲ್ಲಿವರೆಗೂ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿ. ನಂತರ ನೆಕ್ಸ್ಟ್ ಈ ಕಡೆ ಸೈಡು ಅಷ್ಟೆ, ಹಿಂದ್ಗಡೆ ಸೈಡು ಮತ್ತೆ ಕೈ ಅಡ್ಡ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಈ ಕಡೆ ಸೈಡು ಕಂಪ್ಲೀಟಾಗಿ ನೀವು ಕೈ ಅಡ್ಡ ಇಟ್ಕೊಂಡು ಸ್ಟಿಚ್ ಮಾಡಿ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಫ್ರೀ ಬಿಟ್ಟು ಈ ಕಡೆ ಸೈಡ್ ಸ್ಟಿಚ್ ಮಾಡಿದಾಗ ಕೈ, ಯಾಕಂದರೆ ಕ್ಲಾತ್ ಆಲ್ರೆಡಿ ಅಡ್ಡ ಇರುತ್ತಲ್ವ, ಇಲ್ಲಿ ಸ್ವಲ್ಪ ಟೈಟಾಗಿ ಇಟ್ಕೊಳ್ಬೇಡಿ, ಸ್ವಲ್ಪ ಫ್ರೀಯಾಗಿ ಬಿಟ್ಟು ಸ್ಟಿಚ್ ಮಾಡಿ. ಈಗ ಇದನ್ನು ನೀವು ಐರನ್ ಮಾಡೋದು ಬೇಕಿಲ್ಲ, ಇದು ಅಷ್ಟು ಪರ್ಫೆಕ್ಟಾಗಿರುತ್ತೆ. ಕಾಣಿಸ್ತಾ ಇದೆಯಲ್ವಾ? ಯಾವುದೇ ಫೋಲ್ಡಿಂಗ್ ಇಲ್ಲ, ಯಾವುದೇ ಸುಕ್ಕಿಲ್ಲ, ಓಕೆನಾ? ಈ ರೀತಿ ನಾವು ಸೈಡು ಸ್ಲಿಟ್ನ ಸ್ಟಿಚ್ ಮಾಡೋದು. ನೆಕ್ಸ್ಟು ಪ್ಲೇಯರ್ ಸ್ಟಿಚಿಂಗು, ಕೆಳಗಡೆ ಸೈಡು, ಓಕೆನಾ? ಇದನ್ನು ತೋರಿಸ್ತೀನಿ, ಬಿಗಿನರ್ಸು ಯಾವ ರೀತಿ ಸ್ಟಿಚಿಂಗ್ ಮಾಡ್ತಾರೆ ಮತ್ತು ಇದನ್ನು ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡಬೇಕು ಅನ್ನೋದು, ಓಕೆನಾ? ಬಿಗಿನರ್ಸ್ ಸ್ಟಿಚಿಂಗ್ ಮಾಡುವಾಗ ಈ ರೀತಿ ಫಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಫಸ್ಟ್ ರಫ್ ಮಾಡಬೇಕು. ಬಿಗಿನರ್ ಸ್ಟಿಚಿಂಗ್ ಮಾಡುವಾಗ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಇದನ್ನು ಎಳಿತಾರೆ, ಈ ರೀತಿ ಎಳೆದು ಸ್ಟಿಚ್ ಮಾಡ್ತಾರೆ. ಎಳೆದು ಸ್ಟಿಚ್ ಮಾಡಿದರೆ ಎಕ್ಸ್ಪೆಂಡ್ ಆಗುತ್ತೆ. ಕೆಲವು ಕ್ಲಾತ್ ಏನಾಗುತ್ತೆ ಅಂದರೆ ಈ ಪ್ಲೇಯರು ತುಂಬ ಕ್ರಾಸ್ ಇರುತ್ತೆ, ಅಂದರೆ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಅಂಥ ಕ್ಲಾತ್ ಇದ್ದರೆ ಅಂತೂ ಅದು ನೀವು ಎಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದರೂ ಬರೋದಿಲ್ಲ. ಅದನ್ನು ಮತ್ತೆ ನೀವು ಎಳೆದು ಸ್ಟಿಚ್ ಮಾಡಿದರೆ ಇನ್ನೂ ಇದ್ದಿದ್ದು ಹಾಳಾಗೋಗುತ್ತೆ. ಅದು ಎಳೆದು ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಬರ್ತಾ ಬರ್ತಾ ಹೀಗೆ ಹೆಚ್ಚಿಗೆ ಬರುತ್ತೆ. ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಈ ರೀತಿ ಎಕ್ಸ್ಟ್ರಾ ಬರುತ್ತೆ. ಇದು ತುಂಬ ಅಸಹ್ಯವಾಗಿ ಕಾಣಿಸುತ್ತೆ, ಓಕೆನಾ? ಈ ರೀತಿ ಎಕ್ಸ್ಟ್ರಾ ಬರಬಾರ್ದು, ಕರೆಕ್ಟಾಗಿ ಬರಬೇಕು ಮಾರ್ಜಿನ್ನು. ನಾವು ಎಳೆದು ಸ್ಟಿಚ್ ಮಾಡಿದರೆ ಈ ರೀತಿ ಎಕ್ಸ್ಟ್ರಾ ಬರುತ್ತೆ. ನೆಕ್ಸ್ಟು ಮತ್ತೆ ಸ್ಟಿಚ್ ಮಾಡುವಾಗ ಅಷ್ಟೇ, ಇದನ್ನೇನು ಮಾಡ್ತಾರೆ ಅಂದರೆ ಈ ರೀತಿ ಮತ್ತೆ ಎಳೆದನೇ ಈ ರೀತಿ ಎಳೆದು ಸ್ಟಿಚ್ ಮಾಡ್ತಾರೆ. ಮತ್ತು ಅದೇನಾಗುತ್ತೆ ಅಂದರೆ ನಾರ್ಮಲ್ ನೀವೇನು ಮಾರ್ಜಿನ್ ಬಿಟ್ಟಿರ್ತೀರೋ ಆ ಮಾರ್ಜಿನ್ಗಿಂತ ಎಕ್ಸೆಸ್ ಆಗಿರುತ್ತೆ ಇದು, ಓಕೆನಾ? ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎಕ್ಸೆಸ್ ಆಗಿರುತ್ತೆ. ಮತ್ತು ಈ ಕಂಪ್ಲೀಟ್ ಪ್ಲೇಯರ್ ಏನಿದೆಯೋ ಈ ಕಂಪ್ಲೀಟ್ ಪ್ಲೇಯರ್ ಎಲ್ಲನೂ ನಿಮಗೆ ಸುಕ್ಕಾಗುತ್ತೆ. ಇದು ನಿಮಗೇನು ಅಂದರೆ ಜನ್ರಲಾಗಿ ನನ್ನ ಕೈ ಸೆಟ್ ಆಗಿರೋದ್ರಿಂದ ಇದನ್ನು ನಾನು ಎಷ್ಟು ಟ್ರೈ ಮಾಡಿದರೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ಇದು ಸ್ಟ್ರೈಟ್ ಇದೆ, ಎಳೆದ್ರೂ ಕ್ರಾಸ್ ಇಲ್ಲ. ಕೆಲವು ಕ್ಲಾತು ಕ್ರಾಸ್ ಬರುತ್ತೆ ಇದು, ಓಕೆನಾ? ಅಂಥ ಟೈಮಲ್ಲಿ ಇದು ಸ್ವಲ್ಪ ಎಳೆದ್ರೂ
ತುಂಬಾ ಕ್ರಾಸ್ ಆಗುತ್ತೆ. ಓಕೆನಾ. ಇದನ್ನು ಯಾವ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಅಂದರೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಅರ್ಧ ಇಂಚ್ಗೆ ಫಸ್ಟ್ ಒಂದು ಫೋಲ್ಡ್ನ ಮಾಡ್ತಿರಲ್ವ, ಇಲ್ಲಿ ರಫ್ ಮಾಡಿ ಈ ಹಿಂದ್ಗಡೆ ಸೈಡ್ ಇದೆಯಲ್ವಾ, ಸ್ವಲ್ಪ ಇಲ್ಲಿ ಬ್ಯಾಕ್ ಸೈಡು ಸ್ವಲ್ಪ ಎಳಿಬೇಕು ಹಿಂದ್ಗಡೆ ಸೈಡಿಂದ. ಓಕೆನಾ. ಇಲ್ಲಿ ಎಳಿಬಾರ್ದು ಹಿಂದ್ಗಡೆ ಸೈಡಿಂದ ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ಇಲ್ಲಿ ಹಿಂದ್ಗಡೆ ಸೈಡಿಂದ ಲೈಟಾಗಿ ಎಳಿಬೇಕು. ಸ್ವಲ್ಪ ಹತ್ರಕ್ಕೆ ಬಂದ ನಂತರ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ ಈ ಕಡೆ ಸೈಡು ಫೋಲ್ಡ್ ಮಾಡ್ಕೊಳ್ಬೇಕು. ಇದನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು, ಇದು ಜಾಸ್ತಿ ಬರಬಾರ್ದು. ಜೋಡಿಸ್ಕೊಂಡು ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಇದ್ದಿದ್ದು ಇಲ್ಲಿ ಅಡ್ಜಸ್ಟ್ ಆಗುತ್ತೆ. ಈ ಫೋಲ್ಡ್ ಮಾಡಿ ಇಟ್ಕೊಂಡಿರೋದು ಕೈ ಲೂಸ್ ಬಿಡಬಾರ್ದು, ಕರೆಕ್ಟಾಗಿ ಇಟ್ಕೊಂಡ್ರೆ ನೋಡಿ ಈ ಕಡೆ ಸೈಡ್ ಎಡ್ಜು ಮತ್ತು ಈ ಕಡೆ ಸೈಡ್ ಎಡ್ಜು, ಈ ಎರಡು ಎಡ್ಜು ಎಷ್ಟು ಪರ್ಫೆಕ್ಟಾಗಿದೆ. ಈ ರೀತಿ ಇದ್ದರೆ ಡ್ರೆಸ್ ಅಸಹ್ಯವ ಕಾಣಿಸೋದಿಲ್ಲ, ತುಂಬ ಪರ್ಫೆಕ್ಟಾಗಿರುತ್ತೆ. ನೆಕ್ಸ್ಟು ಕೆಳಗಡೆ ಸೈಡ್ ಮತ್ತೊಂದು ಹೊಲಿಗೆನ ಹಾಕ್ತೀವಲ್ವ, ಆಗ ಹಿಂದ್ಗಡೆ ಸೈಡು ಈ ರೀತಿ ಕೈನ ಅಡ್ಡ ಇಟ್ಕೊಳ್ಬೇಕು. ಇಷ್ಟು ಈ ವಿಡಿಯೋದಲ್ಲಿ ಈ ಟಿಪ್ಸು ಮತ್ತು ಮೆಥಡ್ನ ಫಾಲೋ ಮಾಡಿ ನೀವು ಚೂಡಿದಾರ್ ಟಾಪ್ನಲ್ಲಿ ಸೈಡ್ ಸ್ಲಿಟ್ಟು ಮತ್ತು ಕೆಳಗಡೆ ಸೈಡ್ ಈ ಪ್ಲೇಯರ್ನ ಸ್ಟಿಚಿಂಗ್ ಮಾಡಿ. ಇದು ನೀವು ಚೂಡಿದಾರ್ ಟಾಪ್ನ ನೀಟಾಗಿ ಸ್ಟಿಚಿಂಗ್ ಮಾಡಿದಾಗ ಈ ಸ್ಲಿಟ್ ಪರ್ಫೆಕ್ಟಾಗಿ ಬಂತು ಅಂದರೆ ನಿಮಗೆ ತುಂಬ ಖುಷಿ ಆಗುತ್ತೆ, ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಡ್ರೆಸ್ ಹಾಕ್ಕೊಂಡಾಗ ಅವ್ರಿಗೂ ಖುಷಿ ಆಗುತ್ತೆ, ಪರ್ಫೆಕ್ಟಾಗಿರುತ್ತೆ. ಓಕೆನಾ. ಡ್ರೆಸ್ ನೋಡೋದಕ್ಕೆ ಔಟ್ಲುಕ್ ಏನು ಅಂದರೆ ಈ ಸ್ಲಿಟ್ಟು ಎಂಟೈರ್ ಚೂಡಿದಾರ್ ಟಾಪ್ನಲ್ಲೇ ಈ ಸ್ಲಿಟ್ಟೇ ಹೈಲೈಟು. ಇದು ನಾವು ಎಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ತೀವೋ ಡ್ರೆಸ್ ಔಟ್ಲುಕ್ ಅನ್ನೋದು ಅಷ್ಟೇ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟುವಂಥ ಟಿಪ್ಸು ಮತ್ತು ಈ ಮೆಥಡು ಖಂಡಿತ ಯೂಸ್ ಆಗುತ್ತೆ ಪ್ರತಿ ಚೂಡಿದಾರ್ ಟಾಪ್ನ ನೀವು ಸ್ಟಿಚಿಂಗ್ ಮಾಡೋದರಲ್ಲಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅನಿಸಿದರೆ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.